ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ ಆಗಿ ತುಂಬಾನೇ ಟೇಸ್ಟಿಯಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್, ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಅಥವಾ ಹುಷಾರಿಲ್ಲದೆ ಇದ್ದಾಗ, ಜ್ವರ ಬಂದಾಗ, ಬಾಯಿ ಕೆಟ್ಟಾಗ, ಅಥವಾ ನಮಗೆ ಏನು ತಿನ್ನಬೇಕು ಅಂತ ಅನ್ನಿಸ್ದೇ ಇದ್ದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಾ. ಈ ಒಂದು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಬೆಳ್ಳುಳ್ಳಿನ ಸುಲ್ದು ಹಾಕೊಂಡಿದ್ದೀನಿ, ಹಾಗೆ ಶುಂಠಿನೂ ಕೂಡ ಹಾಕೊಂಡಿದ್ದೀನಿ. ಒಂದು 3 ರಿಂದ 4 ಕಾಳುಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ. ಇದನ್ನ ತರಿಯಾಗಿ ರುಬ್ಬೇಕು, ತುಂಬಾ ಸಣ್ಣದಾಗಿ ರುಬ್ಬೋದಕ್ಕೆ ಹೋಗಬಾರ್ದು. ಇದು ರುಬ್ಕೊಂಡಿದ್ದೀನಿ. ಇವಾಗ ಅನ್ನನೂ ಕೂಡ ಮಾಡಲಿಕ್ಕೆ ಇಡ್ತೀನಿ. ಅನ್ನನೂ ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ. ಇವಾಗಲೇ ನೋಡಿ, ಅನ್ನನೂ ಕೂಡ ಒಂದು 3 ರಿಂದ 4 ವಿಷಲ್ ಬರ್ಸ್ಕೊಂಡು ಇದನ್ನು ಅನ್ನನೂ ಕೂಡ ಮಾಡ್ಲಿಕ್ಕೆ ಇಡ್ತೀನಿ. ಜಾಸ್ತಿ ಮೆತ್ತಗೆ ಮಾಡ್ಕೋಬೇಕು, ಸಾಧ್ಯವಾದಷ್ಟು ಮೆತ್ತಗೆ ಇರಬೇಕು ಅನ್ನ, ಆ ಥರ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಅಷ್ಟರೊಳಗಡೆ ನಾನು ನಾಳೆಗೆ ಇಡ್ಲಿಗೆ ನೆನೆ ಹಾಕಿದ್ದೆ, ಇಡ್ಲಿಗೆ ರುಬ್ಕೊಳ್ಳೋಣ. ಅನ್ನ ಕೂಗುವಷ್ಟರಲ್ಲಿ ಈ ಒಂದು ಸಿಂಪಲ್ ರೆಸಿಪಿ ಬೇಗನೆ ಮುಗ್ದೋಗುತ್ತೆ. ಒಂದು 5 ನಿಮಿಷ ಆದರೆ ಸಾಕು. ಅನ್ನ ಮಾಡೋದಷ್ಟೇ ಲೇಟ್ ಆಗುತ್ತೆ, ಇನ್ನೆಲ್ಲನೂ ಬಾಕಿ. ಇನ್ನು 5 ನಿಮಿಷದೊಳಗೆ ರೆಸಿಪಿ ಆಗುತ್ತೆ. ಬೇಗನೆ ನೀವು ಏನು ಮಾಡೋದಕ್ಕೆ ಆಗೋದೇ ಇಲ್ಲ, ನಂಗೆ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಕೂಡ ಬೇಗನೆ ಮಾಡ್ಕೋಬೋದಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಅಷ್ಟರೊಳಗಡೆ ಇಡ್ಲಿಗೆ ಎಣ್ಣೆನೆ ಹಾಕಿದ್ದೆ, ಅದೆಲ್ಲನೂ ಕೂಡ ಚೆನ್ನಾಗಿ ರುಬ್ಕೊಳ್ತೀನಿ. ಇಡ್ಲಿ ಮಾಡಬೇಕಾದ್ರೂ ಅಷ್ಟೇ, ನಾವು ಚೆನ್ನಾಗಿ ಬೆಳಗ್ಗೆನೇ ನೆನೆ ಇಟ್ಟರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ರಾತ್ರಿ ಓವರ್ ನೈಟ್ ರುಬ್ಬಿಟ್ರೆ ನೋಡಿ, ಈ ಥರ ಬ್ಯಾಟರ್ ಇರಬೇಕು. ಇದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಬೇಕಿದ್ರೆ ಹಾಕೋಬೋದು, ಬೇಡದಿದ್ರೆ ಸ್ಕಿಪ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಇದಕ್ಕೆ ಮೇಲೆ ಒಂದು ದಪ್ಪದಾಗಿರೋಂಥ, ಭಾರವಾಗಿರೋಂಥ ಏನಾದರೂ ಇಟ್ಬಿಟ್ರೆ ಚೆನ್ನಾಗಿ ಉದುಗ್ ಬರುತ್ತೆ ಹಿಟ್ಟು. ಆ ಒಂದು ಟ್ರಿಕ್ಸನ್ನು ಉಪಯೋಗಿಸಿ ನೋಡಿ, ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಪಡ್ಡು ಆಗಿರ್ಬೋದು. ನಾವು ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಟ ಮೇಲೆ ದಪ್ಪದಾಗಿರುವಂತಹ, ಅಂದರೆ ಭಾರವಾಗಿರುವಂಥ ವಸ್ತುನ ಮೇಲಿಟ್ರೆ ಚೆನ್ನಾಗಿ ಉದುಗ್ ಬರುತ್ತೆ. ಅದು ಏನು ಫಾರ್ಮೆಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟರೊಳಗಡೆ ಅನ್ನನೂ ಕೂಡ ಕೂಗಿತ್ತು. ನಾನಿಲ್ಲಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಎಣ್ಣೆನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ. ಎಣ್ಣೆ ಕಾದ ನಂತರ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸ್ವಲ್ಪ ಸಾಸಿವೆ, ಬರೀ ಜೀರಿಗೆನ ನಾವು ರುಬ್ಲಿಕ್ಕೆ ಹಾಕ್ಕೊಂಡಿರೋದ್ರಿಂದ ಸಾಸಿವೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲನೂ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಒಂದು ರೆಸಿಪಿ ಟೇಸ್ಟ್ ಏನು ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಮ್ಮಮ್ಮ ನಮಗೆ ಹೇಳ್ಕೊಟ್ಟಿದ್ದಂಥ ರೆಸಿಪಿ ಇದು. ತುಂಬಾ ಒಂದು ನನಗೆ ಇಷ್ಟವಾಗಿರೋ, ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟವಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿ ಅಂತ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಏನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಇಟ್ಕೊಂಡಿದ್ದೆ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಕೂಡ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಾಡಿಟ್ಕೊಂಡಿರೋಂಥ ಅನ್ನನೂ ಕೂಡ ಸೇರಿಸಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಅನ್ನ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮೆತ್ತಗೆ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ಅನ್ನ ಚೆನ್ನಾಗಿ ಬೆರಿಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲನೂ ಕೂಡ ಒಗ್ಗರಣೆ ಜೊತೆ ಚೆನ್ನಾಗಿ ಅನ್ನ ಮಿಕ್ಸ್ ಆಗಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಸ್ವಲ್ಪ ಮೆತ್ತಗೆ ಇರಬೇಕು, ತುಂಬಾ ರುಚಿಯಾಗಿರುತ್ತೆ. ಗಟ್ಟಿ ಅಗಳಗಳ ಥರ ಇತ್ತು ಅಂತ ಹೇಳಿದ್ರೆ ತಿನ್ನಲಿಕ್ಕೂ ಕೂಡ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ. ಅದಕ್ಕೇ 3 ರಿಂದ 4 ವಿಷಲ್ ಬರ್ಸ್ಕೊಂಡ್ರೆ ಅನ್ನ ಚೆನ್ನಾಗಿ ಮೆತ್ತಗಾಗುತ್ತೆ. ಇವಾಗ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತೀನಿ. ಕೆನೆ ಬರಿತ ಹಾಲು ಅಂತ ಏನು ಹೇಳ್ತೀವಿ, ಆ ಹಾಲನ್ನು ಸೇರಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಲೋಟದಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೋಬೋದು. ನಾನಿಲ್ಲಿ 1 ಲೋಟದಷ್ಟು ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಮತ್ತು ಮೊಸರು ಎರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲನೂ ಕೂಡ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪನ್ನು ನೀವು ನೋಡಿಕೊಂಡು ಹಾಕೊಳ್ಳಿ. ನಾನು ಫಸ್ಟೇ ಅನ್ನಕ್ಕೆ ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ಏನು ಸೇರಿಸಿಲ್ಲ. ಉಪ್ಪನ್ನು ಹಾಕಿಲ್ಲ ಅಂತ ಅನ್ಕೋಬೋದು. ನಾನು ಫಸ್ಟೇ ಅನ್ನಕ್ಕೆ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ಉಪ್ಪನ್ನು ಸೇರಿಸಿಲ್ಲ. ನೋಡಿ, ಇವಾಗ ಎಲ್ಲನೂ ಕೂಡ ಒಂದಕ್ಕೊಂದು ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈ ಥರ ಎಲ್ಲನೂ ಕೂಡ ಒಗ್ಗರಣೆ ಜೊತೆ ಅನ್ನ, ಮೊಸರು, ಹಾಲು, ಒಗ್ಗರಣೆ ಎಲ್ಲನೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಅನ್ನ ಕೂಡ ಎಷ್ಟು ಮೆತ್ತಗಾಗಿದೆ ಅಂತ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಕಣ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮಗೆ ಅನ್ಸತ್ತೆ ಈ ಒಂದು ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಬೇಕಿದ್ರೆ ಸ್ವಲ್ಪ ಕಡಲೆಬೇಳೆನೂ ಕೂಡ ಸೇರಿಸ್ಕೋಬೋದು. ನಾನು ಕಡಲೆಬೇಳೆ ಹಾಕಿಲ್ಲ. ನೀವು ಹೊರಗಡೆ ಟ್ರಿಪ್ ಹೋದಾಗ ಈ ಒಂದು ರೆಸಿಪಿನ 2 ಡೇಸ್ ತನಕನೂ ಇಟ್ಟರು ಏನೂ ಆಗೋದಿಲ್ಲ. ಒಂದ್ಸಲ ಇದಕ್ಕೆ ಯಾವ ನೀರನ್ನು ಕೂಡ ಬೆರೆಸಿರೋದಿಲ್ಲ ಅಲ್ವಾ. ಹಾಲನ್ನು ಹಾಕಬೇಡಿ, ಬರೀ ಮೊಸರನ್ನ ಹಾಕ್ಕೊಳ್ಳಿ. ಟ್ರಿಪ್ಪಿಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ. 2 ಡೇಸ್ ತನಕ ಏನೂ ಆಗಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಎಲ್ಲನೂ ಕೂಡ ರೆಡಿ ಆಯಿತು. ಇದನ್ನು ಒಂದು 2 ನಿಮಿಷ ನಾವು ಮುಚ್ಚಳನ ಮುಚ್ಚಿ ಬೇಯಲಿಕ್ಕಿಟ್ರೆ ತುಂಬಾ ಚೆನ್ನಾಗಾಗತ್ತೆ. ಚೆನ್ನಾಗಿ ಹದವಾಗಿ ಮಾಗಿರುತ್ತೆ. ನೋಡಿ ಇವಾಗ ಎಲ್ಲನೂ ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಗ್ಗರಣೆ ಜೊತೆ, ಹಾಲಿನ ಜೊತೆ, ಮೊಸರಿನ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ತಟ್ಟೆ ಮುಚ್ಚಿ ಇಟ್ಟರೆ ತುಂಬಾ ಚೆನ್ನಾಗತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಫಸ್ಟ್ ರುಬ್ಲಿಕ್ಕಾದರೂ ಕೂಡ ಹಾಕ್ಕೋಬೋದು, ಇಲ್ಲ ಈ ಥರ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ತುಂಬಾನೇ ಸಿಂಪಲ್ ರೆಸಿಪಿ, ತುಂಬಾನೇ ರುಚಿಯಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ತಾನೆ ಇರ್ತೀರಾ. ಒಂದು 2ರಿಂದ 3 ನಿಮಿಷ ಅನ್ನ ಮಾಡಿಕೊಂಡ್ರೆ ಒಂದು 3-4 ನಿಮಿಷದೊಳಗೆ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಈ 1.5 ವರ್ಷ ಆಗಿನೂ ಊಟ ತಿಂತಿರ್ತಾರಲ್ಲ ಅಂಥ ಮಕ್ಕಳಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಶೀತ, ಕೆಮ್ಮು, ಜ್ವರ ಆದಾಗ ಈ ಒಂದು ರೆಸಿಪಿನ ಮಕ್ಕಳಿಗೆ ಮಾಡಿ ತಿನ್ನಿಸಿ. ಊಟ ಮಾಡಲ್ಲ ಅನ್ನೋ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಇದೆ ಅಂತ. ಕುಕ್ಕರ್ ಬುತ್ತಿ ಅಂತಲೇ ಹೇಳ್ತೀವಿ ನಾವು ಇದಕ್ಕೆ, ಇಲ್ಲ ಒಗ್ಗರಣೆ ಬುತ್ತಿ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಉಪ್ಪಿನಕಾಯಿ ಜೊತೆ, ಚಟ್ನಿ ಪುಡಿ ಜೊತೆ ತಿನ್ಲಿಕ್ಕಂತೂ ಅಮೇಝಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು.